ಬರ್ಲಿ ಇವತ್ತು ಮನೆಗೆ. ಅಪ್ಪ ಅವೆಲ್ಲಗಳ ನಿಮ್ಮವ್ವ ಅದು ಯಾವನ್ ಜೊತೆಗೆ ಹೋಗ್ಯಾಳ ಯಾರಿಗೆ ಗೊತ್ತು. ಎದಕ್ಕಪ್ಪ ಹಂಗ್ಯಾಕೆ ಮಾತಾಡ್ತೀಯ ಅವನ ಬಗ್ಗೆ? ಹಂಗೆಲ್ಲ ಮಾತಾಡ್ಬೇಡಪ್ಪ. ನಿನಗೇನು ಗೊತ್ತೈತ್ಲೆ ನಿಮ್ಮವ್ವಂದ ಹಕ್ಕಿಕತ್ತ. ನಿಮ್ಮವ್ವ ಭಾಳ ಕೆಟ್ಟ ಹೆಂಗ್ಸದಾಳ. ಇದ್ದು ಬಿದ್ದರ ಕೂಟೆಲ್ಲ ಉಳ್ಳಾಡ್ತಾ ಅದಾಳ. ಅಪ್ಪ ನಿಮ್ಮವ್ ನೀವು ಅಂದ್ಕೊಂಡಷ್ಟು ಒಳ್ಳೆ ಕೆಲಪ ಬಾರಿ ಕೆಟ್ಟ ಹೆಂಗ್ಸದಾಳಕಿ. ಈಗೂ ಹೋಗ್ಯಾಳ ಯಾವಂದ ಜೊತೆಗೆ. ಬರ್ಲಿ ಮನೆಗೆ ಬರ್ಲಿ ಈಗ. ಎಲ್ಲೋಗಿದ್ದೆ? ನಾನೆಲ್ಲಿ ಹೋಗ್ಬೇಕು? ಹಸಿರು ಸೀರೆ ಜಂಪರ್ ಇತ್ತಲ್ಲ ಅದನ್ನ ಹೊಲ್ಯಾಕ ಕೊಡಕ್ ಹೋಗಿದ್ದೆ. ಯಾಕೆ ಏನಾತ್ರಿ? ಏನಕ್ಕೆ ಹಿಂಗ್ಯಾಕೆ ಕುಂತೀರಿ? ನನಗೆ ಗೊತ್ತು ಆ ನಾಗನಗೌಡನ ಜೊತೆಗೆ ಉಳ್ಳಾಡಕ್ ಹೋಗಿರ್ತೀನಿ. ಏನ ಕದ್ದು ಮುಚ್ಚಿ ನಡ್ಸಾಕತ್ತೀರ ಮತ್ತೆ ಇದನ್ನ ಕಳ್ಳಾಟನ? ನಾಚಿಗೆ ಬರ್ದಲ್ಲಿ ನಿನಗೆ ಗಂಡಿದ್ದು ಇನ್ನೊಬ್ಬವನ ಜೊತೆ ಹೊಕ್ಕಿಯಲ್ಲ ಅಂತು ನಿನ್ ಜನ್ಮಕ್ಕಿಷ್ಟ. ನೀನ್ ಹಿಂತಕ್ಕೆ ಅಂತ ನಾ ಅಂದ್ಕೊಂಡಿದ್ದಿಲ್ಲ ಬಿಡ. ಅಲ್ಲ ಎಂತ ಹಾಕಿ ನನಗೆ ಗಂಟು ಬಿದ್ದು ಬಿಟ್ಟೆಲ್ಲ ನೀನು. ಅಯ್ಯೋ ನನಗೆ ಬರ್ತಾ ಇರೋ ಸಿಟ್ಟಿಗೆ ನಿನ್ನ ಏನು ಮಾಡ್ಲಿ ಅಂತ ನನಗೆ ತಿಳಿಲಾರ್ದಂಗೆ ಆಗೈತೆ. ನನಗೆ ನಿನ್ನ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗೈತೆ ನನಗೆ. ಇಲ್ಲೋಡ ಮರ್ಯಾದಿಂದ ಮನ್ಯಾಗ ಬಿದ್ದಿದ್ದಿ ಚಲೋ ಆತ. ಇಲ್ಲ ಹಿಂಗ ಊರಡ್ಯಾಡಕತ್ತಿ ನೀನು ಉಳ್ಗಾಲಿಲ್ಲ ಅಂತ ತಿಳ್ಕೊಂಡ್ಬಿಡ. ಏನ್ ನಿಮ್ದೇನ್ ಬಾಯಿ ಐತೆ ಏನಾಯ್ತದ? ಅಲ್ರಿ ಮಗನ ಮಂದಿ ಹೆಂಗ್ ಮಾತಾಡ್ತೀರ್ರಿ? ಮಗ ಅದಾನ ಅನ್ನೋದ್ರ ಗೊತ್ತಾಗದ ಬೇಡ ನಿಮ್ಗ? ಮಗ್ಗು ಗೊತ್ತಾಗ್ಲಿ ಅವು ಎಂತಕ್ಕೆ ಅಂತೇಳಿ. ಅವ್ವ ಭಾಳ ಒಳ್ಳೆಕಂತ ತಿಳ್ಕೊಂಡಿರ್ತಾನ. ಅದಕ್ಕೆ ಅವ್ವ ಎಂತ ಹೀನದಾಳ ಅಂತೇಳಿ ಗೊತ್ತಾಗಬೇಕಲ್ಲ. ಮತ್ತೆ ಅದಕ್ಕೆ ಅವನ ಮುಂದೆ ಹೇಳಾಕತ್ತೇನೆ. ಎಲ್ಲೋಗಿದ್ದೆ? ಅವ್ನು ಭೇಟಿಯಾಗಕ್ಕೆ ಹೋಗಿದ್ದೇನ? ಹಿಂಗ ನನ್ನ ಗಂಡು ಹೊಡೆದ, ನಾನೀಗ ಜಾಸ್ತಿ ಬರೋಕ್ಕಾಗಲ್ಲ, ಅವಾಗ ಒಮ್ಮೆ ಮಟ್ಟ ಬರ್ತೀನಿ ಅಂತ ಹೇಳಕ್ ಹೋಗಿದ್ದೇನ? ಅವ ಏನವ ಅಪ್ಪ ಹಿಂಗೆ ಮಾತಾಡಕತ್ತಾನ? ಮಗನ ಏನಿಲ್ಲಪ್ಪ, ಹಂಗ ಅದು ನಿಮ್ಮಪ್ಪ ಅದು ಎಲ್ಲ ಬಿಲ್ಲದ ನಾಲಿಗೆಲ್ಲ ಬೊಗಳ್ತೈತಿ ಬಾಯಿಗೆ ಬಂದಂಗ. ನಡಿ ನೀ ಒಳ ನಡಿ ನಾ ಬರ್ತೇನೆ. ನಡಿ ನೀನ್ ನಡಿ. ಏನು ಅವನ್ನೇನು ಒಳಗೆ ಕಳಿಸ್ತೀಯ? ನೀನು ಮಾಡಿದ್ದೇನು ಸುಳ್ಳ? ಕರೆ ಹೇಳಿ ನೀನು ಮಾಡಿಲ್ಲ ಅಂತೇಳಿ. ಮಾಡಿಲ್ಲ ನೀನು? ಇಂಥ ಕೆಲಸ ಮಾಡಿಲ್ಲ ನೀನು? ಮತ್ತೆ ಅವ್ನು ಒಳಗೆ ಕಳ್ಸಕತ್ತಾಳ ಒಳಗೆ. ಅಪ್ಪ ಬಾಯಿಗೆ ಬಂದಂಗೆ ಮಾತಾಡ್ಬೇಡಪ್ಪ. ನಿಂಗೆ ಗೊತ್ತಿಲ್ಲೇ ನಿಮ್ಮ ಅವ್ವನ ಹಕ್ಕಿಕತ್ತ ಇಡೇ ಊರ್ ಮಂದಿನ ಮಾತಾಡಕತ್ತಾರ. ಇಡೇ ಊರಾಗ ಪ್ರಚಾರ ಆಗ್ಯಾಳ ನಿಮ್ಮವ್ವ ಗೊತ್ತನ? ತಲೆ ಎತ್ಕೊಂಡು ಎಲ್ಲಿ ಹೋಗಾಕಾಗೋಲ್ತು. ಎಲ್ಲಿ ಹೋದ್ರು ನೀನು ಹೆಂತಿದ್ ಹಿಂಗಂತಲ್ಲ, ನಿನ್ನ ಅವ್ ಇವಂದು ಹಿಂಗಂತಲ್ಲ. ಥೂ 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 ಥೂ. ಯಾಕೆ ನೀನು ಕಿವಿಗೆ ಬಿದ್ದಿಲ್ಲನ? ಅವ ಏನವ ಇದು? ಅದಕ್ಕೆ ನಗಾಕತ್ತಿದ್ರನ? ನಾನು ನಿನ್ನೆ ರಾಮ್ಯಾರ ಇದ್ರ ಕಡೆ ಹೊಂಟಿದ್ದೆ. ಅಲ್ಲಿ ನನ್ನ ಮಕ್ಕ ನೋಡಿ ಕಿಸಕ್ನ ನಕ್ರು. ಯಾಕಂತ ನನಗೆ ಗೊತ್ತಾಗಲಿಲ್ಲ. ನಾನು ಏನಂತ ಸುಮ್ಮನೆ ಹೋಗ್ಬಿಟ್ಟೆ. ಇಂಥದ್ದೊಂದು ಇರ್ಬೋದು ಅಂತ ನನಗೆ ಅನ್ನಿಸ್ಲಿಲ್ಲಲ್ಲ. ಅವ ಕರೆ ಹೇಳವ, ಏನು ಬೇದು ಅಪ್ಪ ಹೇಳಕತ್ತಿರೋದು? ನಿನಗೆ ಬರೇ ನೋಡಿ ನಕ್ಕಾರ, ನನಗೆ ಬಂದು ಕೇಳೇ ಬಿಡ್ತಾರ ಗೊತ್ತನ? ಹಂಗ ಮರ್ಯಾದೆ ತೆಗೆದಿಟ್ಲಿಕ್ಕೆ ನಂದು. ಅಸಹ್ಯ ಈ ವಯಸ್ಸಿಗೆ ಹೋಗಿ. ಹೌದಾ? ಮಾಡೇನಿ. ಎದಕ್ಕೆ ಮಾಡಿದೆ? ನೀನ್ ಜೈಲ್ನಾಗ ಇದ್ದಲ್ಲ ಬಿಡಿಸ್ಕೊಂಬರೋ ಸಂಬಂಧ. ಯಾರ ಬೇಲ್ ಕೊಡ್ಬೇಕು ಅಂದ್ರಲ್ಲ, ದೊಡ್ಡ ಮನುಷ್ಯರು ಮಾತಾಡ್ಬೇಕು ಅಂದ್ರಲ್ಲ, ಕೊಲೆ ಕಿಸ್ನಾಗ ಹೋಗಿದ್ದಲ್ಲ ಮತ್ತೆ ಜೈಲಿಗೆ. ಯಾರ್ಯಾರಿಗೆ ಕಿದ್ ಬಿದ್ದವ್ರಿಗೆಲ್ಲ ಕೇಳಿ ಸಾಕಾಗಿ ಅವ್ನ ಕಾಲು ಹಿಡ್ದಾಗ ಅವನೇ ಬಿಡಿಸ್ಕೊಂಬಂದ. ಹೌದು ಮಾಡಿದೆ. ಏನೀಗ? ಇಂಥ ಕೆಲಸ ಮಾಡಿ ನಾವು ಹೊರಗೆ ಬರೋದಕ್ಕಿಂತ ಒಳಗಿರೋದೇ ಸುಖ ಆಯ್ತು. ಮೊನ್ನೆರ ಅಷ್ಟು ಹೊಡೆದು ಹೇಳಿ ನೀನು ಹೊರಗೆ ಹೋಗಬೇಡ ಅಂತೇಳಿ. ಮತ್ತಿವತ್ತು ಹೋಗಿಲ್ಲ. ಯಾಕೆ ಅವ್ನು ಬಿಟ್ಟಿರೋಕ್ಕಾಗಲ್ಲ ನಿನಗೆ? ನೋಡು ಹಿಂಗೆ ಹೊಲ್ಸ್ ಮಾತಾಡಬೇಡ. ಏನು ಅವ್ನು ಬಿಟ್ಟಿರೋಕ್ಕಾಗಲ್ಲ. ನಾನು ಅದಕ್ಕೆ ಹೋಗಿದ್ದಿಲ್ರಿ, ಜಂಪರ್ ಹೊಲ್ಯಾಕ ಕೊಡಕ್ಕೆ ಹೋಗಿದ್ದೆ. ಏನಪ್ಪ ಎಂಥ ಒಂದು ವಿಚಾರ ಕೇಳ್ತಾ ಇದೀನಿ ನನ್ನ ಕಿವಿ ಒಳಗಂದ್ರೆ ನನಗಂತರೂ. ಅಭಿಷೇಕ ತಡಿಲ್ಲ. ಯಾಕ್ರಿ ಅವನ ಮಂದಿ ಹೇಳಿ ಹಿಂಗೆ ಮರ್ಯಾದೆ ತೆಗೆದ್ರಿ? ಗೊತ್ತಾಗ್ಬೇಕು ಅವಂಗೆ. ನೀ ಹೆಂಗದಿ ಅಂತೇಳಿ ಗೊತ್ತಾಗ್ಬೇಕು. ಅದಕ್ಕೆ ಹೇಳೇನಿ, ಮುದ್ದಾಮ್ ಹೇಳೇನಿ. ಇನ್ನೊಬ್ಬ ಮಗನ ಮುಂದೆ ಹೇಳಿಲ್ಲ, ಅವನ ಮುಂದೆ ಹೇಳ್ತೇನೆ. ಹಿಂಗೆಲ್ಲ ಆಗಿ ಬದುಕೋದ್ಕಿಂತ ಸುಮ್ಮನೆ ಸಾಯದ ವಾಸ್ಯವ ಯವ್ವ ಆತಾಗ. ನಿನ್ನ ಹೆಣ ಎತ್ಲಿ ನೀ ಹೋಗಿದ್ದಿ ಜೈಲಿಗೆ. ಹೋಗೇ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಿನ್ನ ಮನೆಗೆ ಕರೆಸಿ ದೊಡ್ಡ ತಪ್ಪು ಮಾಡಿದೆ ನಾನು. ನಿನ್ನ ಮನೆಗೆ ಬರಲಿ ಅಂತ ಆಸೆ ಪಟ್ಟನಲ್ಲ, ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ನನಗೆ ಗೊತ್ತಾಗ್ಲಿಲ್ಲಲ್ಲಪ್ಪ. ಮಾಡು, ಅದು ಏನೇನು ಮಾಡ್ಬೇಕಂತದ್ಯಾ ಮಾಡು. ಅದು ಯಾರ ಮುಂದೆ ಹೇಳ್ಬೇಕಂತದ್ಯಾ ಹೇಳು. ಏನು ದೇವ್ರು ನೋಡ್ಕೊಂತಿರ್ತಾನೆ, ನಾನು ಯಾಕೆ ತಲೆ ಕೆಡಿಸ್ಕೊಲೆ? ನಾನೇನು ಬೇಕಂತ ಹೋದಕ್ಕೆಲ್ಲ ನಿನ್ನ ಸಲುವಾಗಿ ಹೋದಕ್ಕೆ ಅಂದಮೇಲೆ ನಾನು ಯಾಕೆ ಚಿಂತೆ ಮಾಡಲಿ? ಆಗಲಿ, ದೇವ್ರದನ, ನಾನು ಹೆದರಲ್ಲ ಯಾವುದಕ್ಕೂ. ಮಾಡೋದು ಏನು ಮಾಡ್ತೀಯ ಮಾಡು. ಕಳ್ಳಗೊಂದು ಪಿಳ್ಳಿನವ ಅಂತೇಳಿ ಇಂಥ ನಾಟಕ ಎಲ್ಲ ನನ್ನ ಮುಂದೆ ಹೇಳ್ಬೇಡ. ಮಾಡೋದೆಲ್ಲ ಮಾಡಿ ನಿನ್ನ ಸಲುವಾಗೆ ಮಾಡಿದೆ. ಅಯ್ಯಯ್ಯ ಎಂತ ಇರ್ಬೇಕು ನೀನು. ನಿನ್ನ ಸಲುವಾಗೆ ಮಾಡಿದೆ. ನನ್ನ ಸಲುವಾಗಿ ಏನು ಮಾಡಿ? ಇಂಥವೆಲ್ಲ ನನ್ನ ಮಂತೇಳಿ ಹೇಳ್ಬೇಡ ನೀನು. ನಿನ್ನ ಮಾತು ಕೇಳ್ಕೊಂಡೆ ನಾನು ನಮ್ಮ ಅಣ್ಣ ಅತ್ತಿಗೆ ಮುನ್ಕುಟ್ಟು ಇರೋದು ಕಟ್ಕೊಂಡು ಜಗಳ ಮಾಡಿ ಹುಯಿ ಅಂತೇಳಿ ಹೊಲ ಬೇಕು ಅದು ಬೇಕು ಇದು ಬೇಕಂತೇಳಿ ಅವ್ರನ್ನ ನಿಂದ್ರ ಕೊಡ್ದಂಗೆ ನೀರು ಕುಡಿದಂಗೆ ಅವ್ರಿಗೊಂದು ತುಂಡು ಬಂಗಾರನು ಕೊಡ್ದಂಗೆ ಏನು ಮಾಡ್ಲಾರ್ದಂಗೆ ನಾನು ಏನು ಇಸ್ಕೊಂಡಲ್ಲ ಅದನ್ನೆಲ್ಲ. ತವ್ರ ಮನೆ ವಿಶ್ವಾಸ ಪ್ರೀತಿನೇ ಕಳ್ಕೊಂಡ್ಬಿಟ್ನಲ್ಲ ಅಲ್ಲಿಂದ ನಾನು. ನಮ್ಮಣ್ಣ ನನ್ನ ಕಷ್ಟಕ್ಕೆ ಎಷ್ಟು ಆಸರಕ್ಕಿದ್ದ. ಅವನ ಪ್ರೀತಿ ನಾನು ಉಳಿಸ್ಗೋಲೇ ಇಲ್ಲ. ಬರೀ ಆಸ್ತಿ ಆಸೆಕ್ಕೆ ತವ್ರ ಮನೆ ಸಂಬಂಧನ ಕಳ್ಕೊಂಡು ಬಿಟ್ಟೆ. ಎಂಥ ದೊಡ್ಡ ತಪ್ಪು ಮಾಡಿದೆ ನಾನು.
ನನಗೆ ಗೊತ್ತ ಅದ ಧೈರ್ಯದ್ಲ ಹಿಂಗೆ ಮಾಡಾಕತ್ತಿ ನೀನು. ನನಗೆ ಯಾರು ಹೇಳೋರು ಕೇಳೋರಿಲ್ಲ ಅಂತ ಗೊತ್ತಲ್ಲ ನಿನಗೆ, ಅದೇ ಧೈರ್ಯಕ್ಕೆ ಹಿಂಗೆ ಮಾಡಾಕತ್ತಿ. ಮಾಡು ಅದು ಏನೇನು ಮಾಡ್ಬೇಕಂತ ಅನ್ಕೊಂಡಿಯ ಮಾಡು. ಸಾಯ ಮಠ ಇಲ್ಲೇ ಬಿದ್ದಿರ್ಬೇಕು. ಇಲ್ಲೋಡ ಇದ ಫಸ್ಟ್ ಇದಲ್ಲ ಅಷ್ಟು ಇನ್ನು ಹೊರಗೆ ಹೋದಿ ಮತ್ತು ನೋಡಿ ನಿನ್ನ ಮನ್ಯಾಗ ಬಿದ್ದಿರ್ಬೇಕು. ಅದಕ್ಕೆ ತಲೆ ಕೆಡಿಸ್ಕೋಬೇಡ್ರಿ. ಈಗ ಅಲ್ಲಿ ಹೋಗ್ಯಾರಲ್ಲ ಆರಾಮ್ ಇರ್ತಾರ, ಚಂದ ಇರ್ತಾರ, ಯಾವುದು ಚಿಂತೆ ಮಾಡಾಕೋಬೇಡ್ರಿ. ನೋಡ್ರಿ ಬೇಕಾರ ಇಬ್ರು ಇಲ್ಲಿಂದ ಹೋಗು ಹೊತ್ನಾಗ ಅಷ್ಟು ಖುಷಿಲೇ ಹೋಗ್ಯಾರ, ಹೊಂದಾಣಿಕೆಯಿಂದ ಇರ್ತಾರ. ನನಗೆ ಮಾತ್ರ ನನಗೆ ಯಾವುದು ಚಿಂತಿಲ್ಲ ನೋಡ್ರಿಪ್ಪ. ನನಗೆ ಅವ್ರು ಆರಾಮ್ ಇರ್ತಾರ ಅನ್ನೋದು ಮಾತ್ರ ಖಾತ್ರಿ ಆಗೈತಿ. ಅಷ್ಟಾದ್ರೆ ಸಾಕ. ಈಕಿನ ಒಂದೊಂದ್ಸಲ ನೆನ್ಸ್ಕೊಂಡ್ರೆ ಈ ಜೀವನ ಎಲ್ಲಿಗೆ ಹೋಗಿ ಮುಡ್ತೈತೆ ಅಂತ ಭಾಳ ಯೋಚನೆ ಮಾಡೀನಿ ನಾನು. ಮೊದಲೇದಾಗಿ ಅಣ್ಣ ನನ್ನ ಮಗ ಅದು ಯಾಕೆ ತಪ್ಪು ಮಾಡಿದ್ನೇನೋ ಅದನ್ನು ಸರಿ ಮಾಡಕ್ಕಂತೇಳಿ ಈಗ ಬೆಂಗಳೂರಿಗೆ ಚಂದ ಕಳ್ಸ್ಯಾವ ಅಂತ ಮಾಡಿರನ. ನನ್ನ ಗಂಡ ಮಾತಾಡಿ ಅಲ್ಲಿ ಗೊತ್ತಿದ್ದವ್ರ ಮನೆಗೆ ಕಳ್ಸ್ಯಾರ. ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಅಲ್ಲಂತರೂ ಅವರಿಬ್ರು ಆರಾಮಾಗಿರ್ತಾರ, ಯಾವುದು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಏನ ಚಿಂತೆನೇ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ನಾನು. ಆತ್ವಾ ಆ ಹುಡುಗಿ ಏನಾರ ಬಂದಿತ್ತಾ ಮತ್ತ? ಬಂದಿತ್ತಪ್ಪ. ಅಯ್ಯೋ ಮತ್ತೆ ತಾವು ಬೇಕಿ ಬರೋದಂದ ಅವ್ರ ಅಕ್ಕನ ಬೇರೆ ಕರ್ಕೊಂಬಂದಿತ್ತು. ನಂಗೆ ನ್ಯಾಯ ಬೇಕು ಅಂತೇಳಿ ಅವ್ನು ಒದರಿದ್ಲು ಕೂಗಿದ್ಲು ಎಲ್ಲದನವ ಅಂತೇಳಿ. ಅದು ಎಲ್ಲೇ ಮನೆಯಾಗಿಲ್ಲಮ್ಮ. ಒಂದು ರೀತಿ ಒಳ್ಳೇದಾಯ್ತು. ಇದ್ದಿದ್ದ ಅಂದ್ರೆ ಮತ್ತೆ ಇದರ ಅಡಿ ಕೇಳೋದಕ್ಕಿತ್ತು. ಹೌದಾ, ಚಲೋ ಆತ್ ಬಿಡಂಗಾರ. ಮನ್ಯಾಗಿಲ್ಲದ ಹೌದಿಲ್ಲ ಬಿದ್ದಿದ್ರೆ ಅಯ್ಯೋ ಅದೇವ್ರಿ ನನಗೆ ಒಟ್ಟು ಎತ್ತಾಗ ನನ್ನ ಮಗಳು ಒಂದು ಆರಾಮಾಗಿ ಐತಲ್ಲ ಅಷ್ಟ ಸಾಕತ್ತಾಗ. ಅಲ್ಲ ಅವ್ರನ್ನೇನ ಕಳಿಸಿದ್ರಿ, ಈಗ ನೀವಿಬ್ರೆ ಹೆಂಗಿರ್ತೀರಲ್ಲೇ? ಇರಕ್ಕೆ ಆಕತ್ಯ? ಏನಾರ ನೋವು ಆಪತ್ತು ಬೇಕಾಕಿರ್ತೈತಿ, ಏನಾರ ಕೆಲಸ ಇರ್ತಾವೆ. ಅದ್ರ ಮನೆ ಮಗ ಇಲ್ದ ಸೊಸಿ ಇಲ್ದ ಅದು ಹೆಂಗೆ ಇರ್ತೀರಿ ನೀವು ಅಂತ ನಾ ಅಂತೀನಿ. ಇಬ್ರು ಇಲ್ಲಿ ಬರ್ಕೊಂತ ಹೋಗ್ಕೊಂತ ಜಾಸ್ತಿ ಇರ್ರಿ, ಅಲ್ಲೇ ಒಂದೇ ಸಮನೆ ಇರಬೇಡ್ರಿ. ಇಲ್ಲ ಹಂಗಾದ್ರೆ ನೀವು ಏನು ತಲೆ ಕೆಡಿಸ್ಕೋಬೇಡ್ರಿ. ಅದಕ್ಕೆ ನಾ ಬರೋದು ಹೋಗೋದು ಮಾಡ್ತಿರ್ತೇನೆ. ಏನು ಮಗಳು ಬಂದಿದ್ಲಾ? ಮಗಳಿಗೆ ಬರಕ್ಕೆ ಮಕ ಬೇಕಲ್ಲ, ಎಲ್ಲಿಂದ ಬರ್ತಾಳೆ? ಬರಲಿ, ಬೇಷಾಗಿ ಜಾಡಿಸ್ತೇನೆ. ನನ್ನ ಮಗಳು ಅನ್ನೋ ನನಗೇನು ಪ್ರೀತಿ ಅನ್ನೋದೇ ಉಳ್ಕೊಂಡೇ ಇಲ್ಲ ನೋಡಿಕೆ. ನಾನು ಹೇಳ್ತೇನಲ್ಲ, ಉಳ್ಕೊಂಡೇ ಇಲ್ಲ. ಆಕೆ ಯಾವಾಗ ನನಗೆ ಅಷ್ಟು ಒಂಥರ ನನ್ನ ಮನಸ್ಸಿಗೆ ನೋವು ಮಾಡಿದ್ಲ, ನನ್ನ ಸಂಸಾರ ಹಾಳು ಮಾಡಕ್ಕೆ ಹೋದ್ಲ, ಆವಾಗ ಮನಸ್ಸಿನಾಗಿಂದ ತೆಗೆದು ಒಗೆದ್ಬಿಟ್ಟೆ ನಾನು. ಏನು ಉಳಿದಿಲ್ಲ ನನ್ನ ಮನಸ್ಸಿನಾಗ ನನ್ನ ಮಗಳು ಅನ್ನೋಂಥದ್ದು. ನೀ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡ. ಇಲ್ಲಪ್ಪ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಅಷ್ಟಾದ್ರೂ ಮಗಳು ಇವತ್ತಲ್ಲ ನಾಳೆ ಬರ್ತಾಳೆ ಅಲ್ಲ, ಹೋಗ್ಲಿ ಬಿಡ್ರಿ, ಆಗಿದ್ದಾಗಿ ಹೋತು. ಏನು ಮಾಡೋಕ್ಕಾಕತಿ? ಹೌದಿಲ್ಲ, ಅಷ್ಟು ಸುಲಭ ತಿಳ್ಕೊಬೇಡ. ಏನು ಆಕಿ ಇದು ಒಂದ ಅಲ್ಲ ಆಟ ಆಡಿರೋದು. ಗಂಡ ರೊಕ್ಕ ಕೇಳಾಕತ್ತಾನ, ಹೊಳ್ಳ ರೊಕ್ಕ ಕೇಳಾಕತ್ತಾನ ಅಂತ ಹೇಳಿ ಸುಳ್ಳು ಎಷ್ಟು ಸಲ ನನ್ನಂತೇಳಿ ರೊಕ್ಕ ಇಸ್ಕೊಂಡೋಗ್ಯಾಳ ಗೊತ್ತನ? ಎಷ್ಟು ಸಲ ಇಸ್ಕೊಂಡೋಗ್ಯಾಳ ನನ್ನಂತೇಳಿ ರೊಕ್ಕನ. ನನಗೆ ಗೊತ್ತಾಗ್ಲಾರ್ದ ಹುಂಬ್ರಂಗ ಭಾಳ ಸಲ ರೊಕ್ಕ ಕೊಟ್ಟೇನೆ ಆಕಿಗೆ ನಾನು. ಅದೆಲ್ಲ ನೆನಪಾದ್ರೆ ನನಗೆ ಅಷ್ಟು ಸಿಟ್ಟು ಬರ್ತೈತೆ ಆಕಿ ಮೇಲೆ. ಹೌದಾ? ಅಲ್ಲಿ ಗಂಡನ ಮರ್ಯಾದೆ ಹೊಕ್ಕೈತೆ ಅನ್ನೋದು ವಿಚಾರನ ಮಾಡಲಿಲ್ಲಕಿ. ಅದಕ್ಕೆ ಆ ಕಾರಣನೂ ಭಾಳ ಸಿಟ್ಟಿತ್ತ ನನಗೆ. ಮತ್ತು ಇದೊಂದು ಆತಲ್ಲ, ಇದೊಂದು ಆದ್ಮೇಲೆ ಅಂತೂ ನಾನು ಮನ್ಸ ತೆಗೆದ್ಬಿಟ್ಟೆ ನೋಡಿ. ನಾನು ಬೇಕಾದಾಗಲಿ ಅದೊಂದು ಕರೆ ಬಿಡ. ಏನು ಹುಡುಗಿ ಅದಕ್ಕೆ ಏನು ರೊಕ್ಕದ ಆಸೆ ಕೊಡೈತೆ? ನನಗೆ ಅನಿಸತ್ತೇನ ಆಕಿನೂ ಏನಾರು ರೊಕ್ಕ ಪಕ್ಕ ಕೊಡ್ತೇನೆ ಅಂದ್ಲ ಏನು. ಹಾಗಾಗಿ ಎಲ್ಲಿ ಇವರು ರೊಕ್ಕದ ಆಸೆಕ್ಕೆ ಈಕಿ ನಿನ್ನ ಮಗಳು ಬೆನ್ನತ್ತಿದ್ಲ ಏನಾಕಿನ ಅಂತ ನಾನು. ಹೌದಿಲ್ಲ? ಹಂಗೆ ಆಗಿರೋದದು, ಮತ್ತೇನಿಲ್ಲ, ಹಂಗೆ ಆಗಿರೋದದು. ಅಲ್ಲ ಬರೇ ಮಾತಾಡ್ಕೊಂತ ಕುಂದಿರ್ತೀನಿ. ಎದ್ದು ಅಡಿಗೆ ವ್ಯವಸ್ಥೆ ಮಾಡ್ತೀಯ? ಎದ್ದು ಅಡಿಗೆ ವ್ಯವಸ್ಥೆ ಮಾಡಿ ಊಟ ಮಾಡ್ತಾಳೆ. ಅಲ್ಲ ಒಬ್ಬಕ್ಕೆ ಬಂದಿಲ್ಲ, ನಿನ್ನ ಗಂಡನ ಕರ್ಕೊಂಬರ್ಬಾರ್ದನ? ಬಾ ಅಂದೆ ಅಣ್ಣ. ಅವ್ರ ಪಂಚಾಯತ್ಯಾಗ ಒಟ್ಟು ಕೆಲಸ ಐತಿ, ನಾವು ಹೋಗಿ ಬರ್ತೀನಿ. ಇದು ಅದು ಎಂಥವ ಏನೋ ಹೊಸ್ತಾಗಿ ಯಾವ್ಯಾವ ಕಾರ್ಡ್ ಮಾಡ್ಸೋದು ಬಂದತ್ತಂತಲ್ಲ ಈಗೆಲ್ಲ. ಅದನ್ನು ಮಾಡಿಸ್ಬೇಕು. ನಾ ಹೋಗಿ ಬರ್ತೇನೆ, ನೀವು ಹೋಗಿ ಬರೋಗ ಅಂತಂದ್ರು. ಹೌದನ? ಹೌದು, ಏನೇನೋ ಬಂದಾವು ನೋಡ್ಬೇಕು. ಹೇಳ ಅಡಿಗೆ ಮಾಡಿ ನಡಿ ಪಟ್ನ. ಅಲ್ಲ ಅತ್ಗೆಮ್ಮ, ಮನೆ ಕೆಲ್ಸಕ್ಕೆ ಹೊಂಟಿರಂತೆ? ಹೌದಾ? ಎದಕ್ಕೆ ಬಿಡ್ರಿ ಅತ್ಗೆಮ್ಮ, ಯಾಕೆ ಮನೆ ಕೆಲ್ಸಕ್ಕೆಲ್ಲ ಹೋಗ್ತೀರಿ ನೀವು? ಅಯ್ಯೋ ಯವ್ವ, ಏನು ಮಾಡ್ಬೇಕು? ಮನೆ ನಡಿಬೇಕಲ್ಲವ. ನಿಮ್ಮ ಅಣ್ಣಂದ್ರ ಮೇಲೆ ಎಲ್ಲ ಮನೆ ನಡೀತೈತಿ ಅಂದ್ರೆ ಅದಾಗ ಮಾತಲ್ಲ. ಹಾಗಾಗಿ ಮತ್ತೆ ಹೋಗ್ಬೇಕಲ್ಲ. ಯಾರು ಅತ್ಗೆಮ್ಮ, ಮನೇನ ಕೆಲಸ ಮಾಡ್ಕೊಂಡ್ರೆ ಸಾಕು ಅಂಥದ್ರಾಗ ನೀವು ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂತೀರಿ? ಅಣ್ಣ ಏಕ ಅತ್ಗೆ ಮನೆದಕ್ಕಲ್ಲೇ ಹಂಗೆ ಮನೆ ಕೆಲ್ಸಕ್ಕೆ ಕಳ್ಸಾತೀನಿ ನೀನು? ಇದ್ಯಾಕ ನಂಗೆ ಸರಿ ಅನ್ಸ್ವಲ್ದಪ್ಪ. ಅಲ್ಲ ಅವ್ರ ಮನ್ಯಾಗೂ ಮಾಡ್ಕೊಂಡು ಅಲ್ಲಿ ಹೋಗಿ ಮಾಡೋದಂದ್ರೆ ನೋಡಿದ ಮಂದಿ ಏನು ಅನ್ಬೇಕು ಊರಾಗ? ಬೇಡ ಕಳಿಸ್ಬೇಡ ಮನೆ ಕೆಲ್ಸಕ್ಕೆ. ಇಲ್ಲವಾ, ಈಗ ನಾನು ಬ್ಯಾಡ ಅಂತ ಹೇಳೇನಿ, ಹೋಗ್ತೀನಿ ಅಂತ ಹೊಂಟಾಳ ನೋಡಿ. ಈಗ ಅವಾಗಾದ್ರೆ ಇನ್ನು ಮಗಳದಿತ್ತು ಚಿಂತೆ, ಅವಾಗ ಹೋಗ್ಲಿಲ್ಲ, ಈಗ ಹೊಂಟಾಳ. ಅದನ್ನ ಏನಾತಿರ ನಾನು. ಈಗೇನು ಮಗಳು ಚಿಂತಿಲ್ಲ ಏನಿಲ್ಲ, ಆರಾಮದಾಳ ಆಕಿ ಪಾಡಿಗಾಕಿ. ಯಾಕೆ ಮತ್ತೆ ಅಂತೇಳಿ ಬ್ಯಾಡ್ರಿ ಅತ್ಗೆಮ್ಮ, ಹೋಗಕ್ಕೆ ಹೋಗ್ಬೇಡ್ರಿ ಮನೆ ಕೆಲ್ಸಕ್ಕೆ. ಎದಕ್ಕೆ ಹೋಗಿರಿ? ಆಯ್ತು ತೋರವ, ಇದೊಂದು ತಿಂಗಳು ಪಗಾರ ಇಸ್ಕೊಂಡು ಬಿಟ್ಬಿಡ್ತೇನೆ. ನಾನು ಆರಾಮ ಮನೆಯಾಗಿರ್ತೇನೆ, ಎಲ್ಲರೂ ಆರಾಮ ಮನೆಯಾಗಿರ್ತಾರೆ. ಸುಡ್ಗಾಡ್ ನನಗೆ ಎದಕ್ಕೆ ಬೇಕಿದೆ? ಹೌದಿಲ್ಲ? ತಣ್ಣಗೆ ನನ್ನ ಪಾಡಿಗೆ ನಾ ಇರ್ತೇನೆ ಮನ್ಯಾಗ. ನಾನು ಹೋಗಕ್ಕೆ ಹೋಗಲ್ಲ ಇನ್ಮೇಲೆ.